ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯಾವ ರೆಸಿಪಿ ಮಾಡ್ತಿದ್ದೀನಿ ಅಂದರೆ ಆ್ಯಕ್ಚುಲಿ ಇದ್ರ ನೇಮೇ ನನಗೆ ಗೊತ್ತಿಲ್ಲ. ನಾನು ಒಂದು ರೀಲ್ಸಲ್ಲಿ ನೋಡಿದ್ದೆ, ಸೊ ಅದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ಸೂಜಿ ರವೆ ತೊಗೋಬೇಕು. ಸೇಮ್ ಇದೇ ಥರನೇ ಬಾಂಬೆ ರವೆನೂ ಇರುತ್ತೆ, ಸೊ ಅದನ್ನು ತೊಗೋಬಾರ್ದು, ಅದು ಸ್ವಲ್ಪ ದಪ್ಪ ಇರುತ್ತೆ. ಸೊ ಸೂಜಿ ರವೆ ಆದರೆ ತುಂಬ ಚಿಕ್ಕದಾಗಿರುತ್ತೆ, ಸೊ ಅದಕ್ಕಾಗಿ ಸೂಜಿ ರವೆ ತೊಗೊಂಡಿದ್ದೀನಿ ಇಲ್ಲಿ. ಅದಾದಮೇಲೆ ತುರಿದಿರೋ ಅಂಥ ಕ್ಯಾರೆಟು, ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ, ಒಂದು 2 ಹಸಿಮೆಣ್ಸಿನ್ಕಾಯಿ, ಆದಮೇಲೆ ಚಿಕ್ಕದಾಗಿ ಹೆಚ್ಚಿರೋ ಕೊತ್ತಂಬರಿ, ಉಪ್ಪು ಮತ್ತು ಕರಿಬೇವು, ಮತ್ತು ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು, ಸ್ವಲ್ಪ ದೋಸೆ ಹಿಟ್ಟಕ್ಕಿಂತ ತೆಳುವೂ ಅಲ್ಲ, ಚಪಾತಿಯಷ್ಟು ಗಟ್ಟಿನೂ ಅಲ್ಲ, ಅಷ್ಟು ಮೀಡಿಯಮ್ ಥರ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಯಾಕಂದರೆ ಇದನ್ನು ದೋಸೆ ಥರ ಉಯ್ಯೋದು ಇಲ್ಲ, ಚಪಾತಿ ಥರ ಉದ್ದೋದು ಇಲ್ಲ, ಕೈಯಲ್ಲೇ ಹಂಚಿನಲ್ಲಿ ಹಾಕಬೇಕಾಗುತ್ತೆ. ಸೊ ಅದಕ್ಕೆ ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ನೋಡಿ ಆ ಥರ ಮಾಡ್ಕೊಳ್ಳಿ. ಇದನ್ನು ಜಾಸ್ತಿ ನೀರಾಗ ಒಂದು ದೋಸೆ ಥರ ಹಾಕ್ಬೋದು, ಬಟ್ ನಾನಿಲ್ಲ, ಅದಕ್ಕೆ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಆವಾಗಲೇ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದನ್ನು ಕೈಯಲ್ಲೇ ತಡ್ತಾಯಿದ್ದೀನಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ತಡ್ತಿದ್ದೀನಿ ಅಂತ. ಆ್ಯಕ್ಚುಲಿ ದೋಸೆ ಥರನೂ ಹಾಕ್ಬೋದು, ಬಟ್ ಅದು ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋಲ್ಲ. ಸೊ ಅದಕ್ಕಾಗಿ ನಾನು ಈ ಥರ ಕೈಯಲ್ಲೇ ತಡ್ತಿದ್ದೀನಿ. ನಿಮಗೆ ಈ ಥರ ಗ್ಯಾಸ್ ನೋಡ್ತಾ ತಟ್ಟಕ್ಕೆ ಬರಲಿಲ್ಲ ಅಂದರೆ ಯಾವ ಥರ ಹೋಳಿಗೆ ಪೇಪರ್ ಅಂತ ಕೇಳಿದರೆ ಸ್ಟೋರಲ್ಲಿ ಸಿಗುತ್ತೆ, ಅದ್ರ ಮೇಲೆ ತಟ್ಬಿಟ್ಟು ಕೂಡ ಹಾಕ್ಬೋದು. ಸೊ ನೋಡ್ತಿರ್ಬೋದು ಯಾವ ಥರ ಬೇಯ್ತಿದೆ ಅಂತ. ಇದನ್ನು ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸೋಂಗಿಲ್ಲ, ಮೀಡಿಯಮ್ ಫ್ಲೇಮಲ್ಲೇ ಇಕ್ಕಬೇಕು. ಯಾಕಂದರೆ ಅದು ಸ್ವಲ್ಪ ದಪ್ಪ ಇರುತ್ತಲ್ಲ, ಸೊ ಚೆನ್ನಾಗಿ ಬೇಯಬೇಕಾಗುತ್ತೆ. ಅದಕ್ಕೋಸ್ಕರ ಅದು ಬೆಂದ ಮೇಲೆ ನೋಡ್ಬೋದು ಯಾವ ರೀತಿ ಬರುತ್ತೆ ಅಂತ. ಇನ್ ಕೇಸ್ ಅದು ಬೆಂದಿಲ್ಲ ಅಂದರೆ ಹಾಕೋಕ್ಕೆ ಬರೋಂಗಿಲ್ಲ. ಸೊ ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ಬೇಯ್ತಾ ಇದೆ ಅಂತ. ತುಂಬ ಈಸಿ ರೆಸಿಪಿ, ಒಂದು 5 ನಿಮಿಷದಲ್ಲೇ ಎಲ್ಲ ಮಾಡಿಬಿಡ್ಬೋದು. ಸೊ ಮಾರ್ನಿಂಗ್ ಟಿಫನ್ ಏನಪ್ಪ ಮಾಡಬೇಕು ಅಂತ ಥಿಂಕ್ ಮಾಡೋರಿಗೆ ಇದೊಂದು ಬೆಸ್ಟ್ ಐಡಿಯಾ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಇದೇ ಥರ ತುಂಬ ವಿಡಿಯೋಸ್ ಬಿಡ್ತಾ ಇರ್ತೀನಿ. ಧನ್ಯವಾದಗಳು.